नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವಿಡಿಯೋಲಿ ಐ ವಾಸ್ ಟಾಕಿಂಗ್ ಅಬೌಟ್ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಆಫ್ ದ ಬ್ರೆಸ್ಟ್ ಲೀಷನ್ಸ್ and in my previous video, one of the previous videos, I spoke about cervical elastography. So ನೆನ್ನೆ ಈ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಇಲಾಸ್ಟೋಗ್ರಫಿ ಅಂತ ಹೇಳಿದ ಮೇಲೆ ಕೆಲವು ಕ್ವೆಶ್ಚನ್ಸ್ ಬಂದಿದ್ದಾವೆ. ಅದರಲ್ಲಿ ಏನಂತಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸರ್ವೈಕಲ್ ಇಲಾಸ್ಟೋಗ್ರಫಿ ಮತ್ತು ಬ್ರೆಸ್ಟ್ ಇಲಾಸ್ಟೋಗ್ರಫಿ ಅಂತ ಕ್ವಶನ್ಸ್ ಬಂದಿವೆ. ಒಂದು ಇಂಪಾರ್ಟೆಂಟ್ ಕ್ವಶನ್ನು. ಇಟ್ಸ್ ಅ ವೆರಿ ವ್ಯಾಲಿಡ್ ಆ್ಯಂಡ್ ಜೆನ್ಯೂನ್ ಕ್ವಶನ್. ದ ಪ್ರಿನ್ಸಿಪಲ್ ಆಫ್ ಇಲಾಸ್ಟೋಗ್ರಫಿ ಎರಡೂ ಸೇಮೆ. ಸರ್ವೈಕಲ್ ಇಲಾಸ್ಟೋಗ್ರಫಿ ಮತ್ತು ಬ್ರೆಸ್ಟ್ ಇಲಾಸ್ಟೋಗ್ರಫಿ ಎರಡೂ ಸೇಮೆ ಪ್ರಿನ್ಸಿಪಲ್. ಆದರೆ ದ ಅಪ್ಲಿಕೇಶನ್ ಈಸ್ ಡಿಫ್ರೆಂಟ್. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಸರ್ವೈಕಲ್ ಇಲಾಸ್ಟೋಗ್ರಫಿಯಲ್ಲಿ ನಾವು ಸರ್ವಿಕ್ಸ್ ಹಾರ್ಡ್ ಇದೆಯಾ ಅಥವಾ ಸಾಫ್ಟ್ ಇದೆಯಾ, ಸರ್ವಿಕ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್ ಹಾರ್ಡ್ ಇದೆಯಾ ಅಥವಾ ಸಾಫ್ಟ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಅದು ಮಾಡ್ತೀವಿ. ಅದು ಹೆಂಗೆ ಮಾಡ್ತೀವಿ? ಟ್ರಾನ್ಸ್ವೈಜನಲ್ ಅಲ್ಟ್ರಾಸೌಂಡ್ ಅಂದರೆ ಕೆಳಗಡೆಯಿಂದ ಪ್ರೋಬ್ ಹಾಕ್ತೀವಿ. ಸರ್ವೈಕಲ್ ಇಲಾಸ್ಟೋಗ್ರಫಿ ಒಂದು ಪ್ರೋಗ್ರಾಮ್ ಇರುತ್ತೆ ಅಲ್ಟ್ರಾಸೌಂಡ್ ಮಷೀನಲ್ಲಿ. ಅದನ್ನು ನಾವು ಪ್ರೆಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಒಂದು ಮ್ಯಾಪ್ ಕೊಡುತ್ತೆ ನಮಗೆ. ಅದು ಆ ಪರ್ಟಿಕ್ಯುಲರ್ ಸರ್ವಿಕ್ಸು ಏನದು ಹಾರ್ಡ್ ಇದೆಯಾ ಸಾಫ್ಟ್ ಇದೆಯಾ ಅಂತ. ಇದರಲ್ಲಿ ಏನಂತಂದ್ರೆ, ನಮಗೆ ಸರ್ವಿಕ್ಸ್ ಹಾರ್ಡ್ ಇರಬೇಕು. ವಿ ಎಕ್ಸ್ಪೆಕ್ಟ್ ಇಟ್ ಟು ಬಿ ಹಾರ್ಡ್ ಈಸ್ ಗುಡ್. ಏನಕ್ಕೆ ಅಂದರೆ, ಸರ್ವಿಕ್ಸ್ ಹಾರ್ಡ್ ಇದ್ದಷ್ಟು ಅದರ ಕೆಪಾಸಿಟಿ ಟು ಹೋಲ್ಡ್ ಆನ್ ಟು ದ ಪ್ರೆಗ್ನೆನ್ಸಿ ಈಸ್ ವೆರಿ ಗುಡ್. ಸಾಫ್ಟ್ ಸರ್ವಿಕ್ಸ್ ಅಂತಂದರೆ ಒಳಗಡೆಯಿಂದ ಪ್ರೆಷರ್ ಜಾಸ್ತಿ ಆದಾಗ ಓಪನ್ ಅಪ್ ಆಗಿಬಿಡುತ್ತೆ. ಹಾಗಾಗಿ ಅರ್ಲಿ ಅಥವಾ ಪ್ರಿಮೆಚ್ಯೂರ್ ಡೆಲಿವರಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ವೇರಸ್ ಬ್ರೆಸ್ಟಲ್ಲಿ ನಾವು ವಿ ಎಕ್ಸ್ಪೆಕ್ಟ್ ದ ಟ್ಯೂಮರ್ ಆರ್ ದಿ ಲೀಷನ್ ಟು ಬಿ ಸಾಫ್ಟ್. ಏನಕ್ಕೆ ಅಂತಂದರೆ, ಹಾರ್ಡ್ ಟ್ಯೂಮರ್ ಅಂತಂದರೆ ಮೋರ್ ಲೈಕ್ಲಿ ಟು ಬಿ ಕ್ಯಾನ್ಸರಸ್, ವೇರಸ್ ಸಾಫ್ಟ್ ಟ್ಯೂಮರ್ಸ್ ಆರ್ ಮೋರ್ ಲೈಕ್ಲಿ ಟು ಬಿ ಬಿನೈನ್, ಅಂದರೆ ನಾನ್ ಕ್ಯಾನ್ಸರಸ್. ಸೊ ಅಪ್ಲಿಕೇಶನ್ ಈಸ್ ಡಿಫ್ರೆಂಟ್ ಬಟ್ ಕಾನ್ಸೆಪ್ಟ್ ಈಸ್ ದ ಸೇಮ್. ಕಾನ್ಸೆಪ್ಟ್ ಏನು? ಇಲಾಸ್ಟೋಗ್ರಫಿ ಈಸ್ ಎ ಟೂಲ್ ವೇರ್ ವಿತೌಟ್ ಟಚಿಂಗ್, ಅಂದರೆ ಮುಟ್ಟದೇನೆ ನಾವು ಆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಹಾರ್ಡ್ ಇದೆಯಾ ಸಾಫ್ಟ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ. ಇದು ಇಲಾಸ್ಟೋಗ್ರಫಿ ಯೂಸಿಂಗ್ ಅಲ್ಟ್ರಾಸೌಂಡ್ ಪ್ರೋಬ್. ಇವಾಗ ಇಲಾಸ್ಟೋಗ್ರಫಿದು ಯೂಸಸ್ ನಾ ಹೇಳ್ದಂಗೆ, ಸರ್ವಿಕ್ಸ್ ಇಲಾಸ್ಟೋಗ್ರಫಿ ಮಾಡಿದ್ರೆ, ಸರ್ವೈಕಲ್ ಇಲಾಸ್ಟೋಗ್ರಫಿ ಅಂತ ಮಾಡಿದ್ರೆ ಹಾರ್ಡು ಸಾಫ್ಟ್ ಗೊತ್ತಾಗುತ್ತೆ. ಸಾಫ್ಟ್ ಇತ್ತು ಅಂತಂದರೆ ಎಷ್ಟೋ ಸತಿ ನಾವು ಅದನ್ನ ಎನ್ಸರ್ಕ್ಲಾಜ್ ಮಾಡಬೇಕು, ಅಂದರೆ ಹೋಲ್ಡ್ ಆನ್ ಮಾಡೋದಕ್ಕೆ ಶಕ್ತಿ ಕೊಡಬೇಕು, ಅದಕ್ಕೆ ಮಾಡ್ತೀವಿ. ವೇರಸ್ ಬ್ರೆಸ್ಟ್ ಇಲಾಸ್ಟೋಗ್ರಫಿ ಮಾಡಿದಾಗ ಹಾರ್ಡ್ ಇತ್ತು ಅಂತಂತಂದರೆ ನಾವು ಅದನ್ನು ಬಯಾಪ್ಸಿ ಮಾಡ್ತೀವಿ ಟು ರೂಲ್ ಔಟ್ ಕ್ಯಾನ್ಸರ್. ಅಂದರೆ ಹಾರ್ಡ್ ಇದೆಯಪ್ಪ ಇದು ಗಂಟು, ಅದು ಕ್ಯಾನ್ಸರ್ ಇದೆಯಾ ಇಲ್ವಾ ಬಯಾಪ್ಸಿ ಮಾಡಿ ನೋಡೋಣ. ಕ್ಯಾನ್ಸರ್ ಇಲ್ಲ ಅಂತಂದರೆ ಸೇಫು, ಕ್ಯಾನ್ಸರ್ ಇತ್ತು ಅಂತಂದರೆ ಮುಂದಿನ ಟ್ರೀಟ್ಮೆಂಟ್ ನೋಡಬೇಕಾಗುತ್ತೆ, ಈ ಥರ. ಸೊ ಸೋನೋ ಇಲಾಸ್ಟೋಗ್ರಫಿ ಅಂದರೆ ಅಲ್ಟ್ರಾಸೌಂಡ್ ಯೂಸ್ ಮಾಡಿಕೊಂಡು ಇಲಾಸ್ಟೋಗ್ರಫಿ ಮಾಡುವಂತಹ ಕಾನ್ಸೆಪ್ಟ್ ಸೇಮು, ಪ್ರಿನ್ಸಿಪಲ್ ಸೇಮು, ಆದರೆ ಅಪ್ಲಿಕೇಶನ್ ಮಾತ್ರ ಡಿಫ್ರೆಂಟು. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಡಿಫ್ರೆಂಟ್ ಅಲ್ಟ್ರಾಸೌಂಡ್ ಟೆಕ್ನಿಕ್ಸ್ ಇನ್ ಇಮೇಜಿಂಗ್. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.